ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ. ಗುರುವಿನಿಂದ ಲಿಂಗವ ಕಂಡೆನಲ್ಲದೆ ಲಿಂಗದಿಂದ ಲಿಂಗವ ಕಾಣಲಿಲ್ಲವಯ್ಯ. ಗುರುವಿನಿಂದ ಲಿಂಗವ ಕಂಡೆನಲ್ಲದೆ ಲಿಂಗದಿಂದ ಲಿಂಗವ ಕಾಣಲಿಲ್ಲಯ್ಯ. ಲಿಂಗದಿಂದ ಫಲಪದಂಗಳ ಕಂಡೆನಲ್ಲದೆ ಫಲಪದಂಗಳಿಂದ ಫಲಪದಂಗಳೆಲ್ಲ ಕಾಣಲಿಲ್ಲವಯ್ಯ. ಲಿಂಗದಿಂದ ಫಲಪದಂಗಳ ಕಂಡೆನಲ್ಲದೆ ಫಲಪದಂಗಳಿಂದ ಫಲಪದಂಗಳ ಕಾಣಲಿಲ್ಲವಯ್ಯ. ಜಂಗಮದಿಂದ ಮೋಕ್ಷವ ಕಂಡೆನಲ್ಲದೆ ಮೋಕ್ಷದಿಂದ ಮೋಕ್ಷ ಕಾಣಲಿಲ್ಲವಯ್ಯ. ಜಂಗಮದಿಂದ ಮೋಕ್ಷವ ಕಂಡೆನಲ್ಲದೆ ಮೋಕ್ಷದಿಂದ ಮೋಕ್ಷವ ಕಾಣಲಿಲ್ಲವಯ್ಯ. ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದ್ರೆ, ಈ ಲಿಂಗಾಯತ ಧರ್ಮದ ಮೂಲ ಯಾವುದಂದ್ರೆ ಗುರು, ಲಿಂಗ, ಜಂಗಮ. ಈ ಮೂರೂ ಏನು ಅದಾವಂದ್ರೆ ಒಂದು ನಂತರ ಒಂದು. ಗುರು ಮೊದಲಿಗೆ, ಅನಂತರ ಲಿಂಗ, ಅನಂತರ ಜಂಗಮ. ಹಾಗೆ ಅವರು ಏನು ಹೇಳ್ತಾರೆ ಅಂದರೆ, ನಾನು ಆ ಇಷ್ಟಲಿಂಗವನ್ನು, ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಲಿಂಗವನ್ನು ಅದನ್ನು ನಾನೇ ಕಾಣಲಿಲ್ಲ. ಅದು ಅಲ್ಲಿ ಎಲ್ಲಿಂದ ಕಂಡೆ ಅಂದರೆ ಗುರುವಿನಿಂದ ಕಂಡೆ ಅಂತ ಹೇಳ್ತಾರೆ. ಗುರುವಿನಿಂದ ಲಿಂಗವ ಕಂಡೆನಲ್ಲದೆ ಅಂದ್ರೆ ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಅಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಮುಖಾಂತರ ಅವರು ಏನು ಮಾಡ್ತಾರೆ, ದೀಕ್ಷೆಯ ಮುಖಾಂತರ ಆ ಲಿಂಗವನ್ನು ಅವರು ಕಟ್ಟಿಕೊಳ್ತಾರೆ, ಅವರು ಆಯತವನ್ನು ಮಾಡ್ಕೊಳ್ತಾರೆ. ಹಾಗೆ ಗುರುವಿನಿಂದ ಲಿಂಗವ ಕಂಡೆನಲ್ಲದೆ ಲಿಂಗದಿಂದ ಲಿಂಗವ ಕಾಣಲಿಲ್ಲವಯ್ಯ. ಅಂದ್ರೆ ಲಿಂಗದಿಂದ ಲಿಂಗ ಕಾಣಲಿಲ್ಲ, ನಾನು ಗುರುವಿನಿಂದ ಕಂಡೆ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದ್ರೆ, ಲಿಂಗದಿಂದ ಫಲಪದಂಗಳ ಕಂಡೆನಲ್ಲದೆ ಅಂದ್ರೆ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು, ಲಿಂಗದೇವನನ್ನು ಪೂಜೆ ಮಾಡಿ ಮಾಡಿ ಅಲ್ಲಿ ನಾನೇನು ಮಾಡಿದೆ, ಫಲಪದಂಗಳನ್ನು ಕಂಡೆ. ಆದರೆ ಫಲಪದಂಗಳಿಂದ ಪದಗಳ ಕಾಣಲಿಲ್ಲ ಅಂತ ಹೇಳ್ತಾರೆ. ಅಂದರೆ ನಾನು ಪೂಜೆ ಮಾಡಿದರ ಫಲವಾಗಿ ಆ ಫಲಗಳು ನಮಗೆ, ಫಲಪದಂಗಳು ನನಗೆ ದೊರಕಿದವು. ಅದರ ಫಲಪದಂಗಳಿಂದ ನಾನು ಫಲಪದಂಗಳನ್ನು ಕಾಣಲಿಲ್ಲ. ಅದಕ್ಕಿಲ್ಲೇ ಏನಾಯಿತು, ಅಲ್ಲೇ ಗುರು ಲಿಂಗವನ್ನು ಕೊಡ ಮಾಡಿದರು. ಮುಂದೆ ಆ ಲಿಂಗವನ್ನು ಪೂಜೆ ಮಾಡಿ ಅದನ್ನು ಅನುಷ್ಠಾನ ಮಾಡಿ ಅದರಿಂದ ಒಂದು ಫಲವನ್ನು ನಾನು ಪಡ್ಕೊಂಡೆ ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ, ಜಂಗಮದಿಂದ ಮೋಕ್ಷವ ಕಂಡೆನಲ್ಲದೆ ಮೋಕ್ಷದಿಂದ ಮೋಕ್ಷವ ಕಾಣಲಿಲ್ಲವಯ್ಯ. ಹಾಗೆ ಇಲ್ಲಿ ಮುಂದೆ ಗುರು, ಲಿಂಗ, ಜಂಗಮ ಆದಮೇಲೆ ಅಲ್ಲಿ ನಮಗೆ ಬೇಕಾಗಿರೋದೇನು, ಮೋಕ್ಷ. ಆ ಮೋಕ್ಷದಿಂದ ನಾವು ಮೋಕ್ಷ ಕಾಣಲಿಲ್ಲ. ಆ ಜಂಗಮರ ಒಂದು ಸಾನ್ನಿಧ್ಯದಿಂದ, ಜಂಗಮರ ಒಂದು ಬೋಧನೆಯಿಂದ ನಾನು ಅಲ್ಲೇ ಮೋಕ್ಷವನ್ನು ಕಂಡೆ. ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಶಿವಪಥವರಿ ಒಡೆ ಗುರುಪಥವೇ ಮೊದಲು ಅಂತೇಳಿ ಅಲ್ಲಿ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ. ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಒಂದು ದಾರಿಯನ್ನು ನಾವು ಅರಿಬೇಕಾಗಿತ್ತು, ಆ ಪಥವನ್ನು ನಾವು ತಿಳ್ಕೋಬೇಕಾಗಿತ್ತು. ಅಂದರೆ ಅಲ್ಲಿ ಮೊದಲಿಗೆ ನಮಗೆ ಯಾರು ಬೇಕು ಅಂದರೆ ಗುರು ಬೇಕಾಗ್ತದೆ. ಆನಂತರ ಗುರುವಿನ ಮುಖಾಂತರ ಗುರು ಕೊಡ ಮಾಡಿದಂಥ ಲಿಂಗದಿಂದ ನಾವು ಫಲಪದಗಳನ್ನು ಪಡೆಯಬಹುದು. ಅದೇ ರೀತಿ ಮುಂದೆ ಆ ಜಂಗಮನ ಒಂದು ಸಹವಾಸದಿಂದ, ಜಂಗಮನ ಒಂದು ಸಾನ್ನಿಧ್ಯದಿಂದ ಅಲ್ಲಿ ನಾವು ಮೋಕ್ಷವನ್ನು ಪಡಿಬೋದು ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಹೇಳ್ತಾರೆ. ಹಾಗಾದರೆ ನಾವು ಸಹಿತ ನಮಗೆ ದೇವರು ಗೊತ್ತು, ನಾವೆಲ್ಲ ತಿಳ್ಕೊಂಡೀವಿ, ಗುರುವಿನ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಇದು ಲಿಂಗಾಯತ ಧರ್ಮದ ಸದುದ್ದೇಶ ಅಲ್ಲ. ಯಾಕಂದರೆ ಅಲ್ಲಿ ಗುರು ಮುಖ್ಯವಾಗ್ತಾನೆ. ಅದಕ್ಕೋಸ್ಕರ ನಾವು ಸಹಿತ ಗುರುವಿನಿಂದ ಲಿಂಗವನ್ನು, ಲಿಂಗವಿಂದ ಫಲಪದಂಗಳನ್ನು
ಆ ಜಂಗಮದಿಂದ ಮೋಕ್ಷವನ್ನು ಇವುಗಳನ್ನೆಲ್ಲ ನಾವು ಪಡ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತಂದ್ರೆ ನಾವು ಅಲ್ಲೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ವಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಆ ಗುರು ಲಿಂಗ ಜಂಗಮದ ಒಂದು ಮಹತ್ವ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.